Okay, dear students, welcome back to your English Academy YouTube channel. Okay, in this video class, we will understand the poem in the poetry section of class 10th first language English first poetry section, that is called the poem First to Fair of Sarah Screen. ಈ ಒಂದು ಪೋಯಮ್ ಅದ. ಈ ಪೋಯಮಲ್ಲಿ ಮನಮೋಹನ್ ಸಿಂಗ್ ಅವರು ಏನು ಹೇಳಿದ್ದಾರೆ ಅಬೌಟ್ ದ್ಯಾಟ್ ಟು ಎ ಫೇರ್ ಆಫ್ ಸೇರಾ ಸ್ಕ್ರೀನ್. ಈ ಒಂದು ಪೋಯಮನ್ನು ಅರ್ಥ ಮಾಡ್ಕೋತಾ ಹೋಗೋಣ. ಹಿಯರ್ ಟು ಎ ಫೇರ್ ಮೀನ್ಸ್ ಹಿಯರ್ ಟು ಏನಿದಾವೆ ಎರಡಿಲ್ಲಿ ಆಫ್ ಸೇರಾ ಸ್ಕ್ರೀನ್ ಅಂತಕ್ಕಂಥ ಒಂದು ಎರಡು ಪಕ್ಷಿಗಳ ಒಂದು ಫೇರನ್ನು ನಾವಿಲ್ಲಿ ನೋಡ್ತೀವಿ. ಯಾವ ರೀತಿ ಆ ಒಂದು ಎರಡು ಪಕ್ಷಿಗಳು, ದ ಸೇರಸ್ ಕ್ರೇನ್ಸ್ ಇಸ್ ದ ನೇಮ್ ಆಫ್ ದ ಬರ್ಡ್ಸ್, ಆ ಒಂದು ಎರಡು ಹಕ್ಕಿಗಳ ಹೆಸರದು. ಓಕೆ, ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಅವರು. ಹಾಗಾದರೆ ವಿ ವಿಲ್ ಸಿ ಅಬೌಟ್ ದ್ಯಾಟ್ ಮೋರ್ ಅಬೌಟ್ ದ ಪೋಯೆಟ್. ಹೂ ಈಸ್ ಮನಮೋಹನ್ ಸಿಂಗ್? ಹಿ ಈಸ್ ಅನ್ IAS ಆಫೀಸರ್. ಈ ವರ್ಕ್ಡ್ ಆಸ್ ಅ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆ್ಯಂಡ್ ಆಲ್ಸೋ ಹಿ ಈಸ್ ಅ ಪೋಯೆಟ್. ದೆನ್ ಆಲ್ಸೋ his poems have been published in a number of magazines also. His poems are published. Then this poem to a fair of Sarah Screen, it has chosen from his book Village Poems. ಅವರು ಬರೆದಿರ್ತಕ್ಕಂಥ ವಿಲೇಜ್ ಪೋಯಮ್ಸ್ ಅಂತಕ್ಕಂಥ ಒಂದು ಪೋಯಿಟ್ರಿ ಸೆಕ್ಷನ್ನಿಂದ ಈ ಪೋಯಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ವಿ ವಿಲ್ ಸಿ ಈ ಪೋಯಮ್ ದ ಟು ಫೇರ್ ಆಫ್ ಸೇರಾ ಸ್ಕ್ರೀನ್ ಅನ್ನು ನೋಡೋಣ. ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್. ವಾಟ್ ಆರ್ ದ ಥಿಂಗ್ಸ್ ದ ಮನಮೋಹನ್ ಸಿಂಗ್ ದ ಪೋಯೆಟ್ ಈಸ್ ಮೆನ್ಷನ್ಡ್ ಹಿಯರ್ ಅಬೌಟ್ ದ ಫೇರ್ ಆಫ್ ಸೇರಾ ಸ್ಕ್ರೀನ್. ಓಕೆ, ನೆಕ್ಸ್ಟ್ ಹಿಯರ್ ವಿ ವಿಲ್ ಕಂಟಿನ್ಯೂ ದ್ಯಾಟ್ ದ ಒನ್ ಬೈ ಒನ್. ಓಕೆ, ಹಿಯರ್ ದ ಒನ್ ಮಾರ್ನಿಂಗ್ ಅ ಫೇರ್ ಆಫ್ ಸೇರಾ ಸ್ಕ್ರೀನ್ ವಾಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಎರಡು ಹಕ್ಕಿಗಳು ಬರ್ಡ್ಸ್ ಏನು ಮಾಡ್ತಾ ಇದ್ದಾವೆ? They are enjoying, they are flying high in the sky. Then what happened in that time? The hunter came there. Where they were flying. ಎಲ್ಲಿ ಹಾರಾಡ್ತಾ ಇದ್ದಲ್ಲ ಅಲ್ಲಿ ಹಂಟರ್ ಬರ್ತಾನೆ. ಹಂಟರ್ ಮೀನ್ಸ್ ಬೇಟೆಯಾಡಮ. ಏನು ಮಾಡ್ತಾನೆ? ಫ್ರಮ್ ದೇರ್ ಆನ್ವರ್ಡ್ಸ್ ದ ಪೋಯಮ್ ವಿಲ್ ಸ್ಟಾರ್ಟ್ ದ್ಯಾಟ್ ಅವರ್ ಸ್ಟೋರಿ ವಿಲ್ ಸ್ಟಾರ್ಟ್ಸ್. ದೆನ್ the male was shot as he necked to pull the reluctant sun out from the rim of horizon. What happens in the first stanza? The male was shot. A male bird ಅನ್ನು ಏನು ಮಾಡ್ತಾನೆ? ಹಂಟರು ಶೂಟ್ ಮಾಡ್ತಾನೆ. Then as he necked means touched its neck, ಅದರ ಕುತ್ತಿಗೆಯನ್ನು ಹಿಡಿತಾನೆ. ಅದಾದಮೇಲೆ ಶೂಟ್ ಮಾಡಿದ್ಮೇಲೆ ಕೆಳಗೆ ಬೀಳುತ್ತೆ. ಬಿದ್ದ ತಕ್ಷಣ ಅದನ್ನು ಕುತ್ತಿಗೆಯನ್ನು ಹಿಡಿತಾನೆ. ಟು ಫುಲ್ ದ ರಿಲಕ್ಟೆಂಟ್ ಸನ್ ಔಟ್ ಫ್ರಮ್ ದ ರಿಮ್ ಆಫ್ ಹಾರಿಝಾನ್. ಇಟ್ ಈಸ್ ದ ಮಾರ್ನಿಂಗ್ ಟೈಮ್. ಟು ಫುಲ್ ದ ರಿಲಕ್ಟೆಂಟ್ ಮೀನ್ಸ್ ಹೆಸಿಟೆಂಟ್. ದೆನ್ he is to full the reluctant sun out from the rim of horizon. It is the time to morning. I already said that. ಆ ಒಂದು ಸೂರ್ಯನನ್ನು ಏನು ಮಾಡಬೇಕಂತಿರ್ತಾವ? ಟು ಫೇರ್ ಆಫ್ ಸೇರಾ ಸ್ಕ್ರೀನ್. ಆ ಸೂರ್ಯೋದಯದ ಟೈಮಲ್ಲಿ ಆ ಸೂರ್ಯನನ್ನು ನಾವು ತೆಗೆದುಕೊಂಡು ಬರಬೇಕು, ಎಳ್ಕೊಂಬಂದು ಜಗತ್ತಿಗೆ ಬೆಳಕನ್ನು ಕೊಡಬೇಕನ್ನೋ ಉದ್ದೇಶದಿಂದ ದೇ ಆರ್ ಫ್ಲೈಯಿಂಗ್. ದ ಬೋತ್ ಆರ್ ದ ಫೇರ್ ಆಫ್ ಸೇರಾ ಸ್ಕ್ರೀನ್. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಹಿಯರ್? ದೆನ್ ಆಫ್ಟರ್ ದ ನೆಕ್ಸ್ಟ್ ಸ್ಟ್ಯಾನ್ಸಾ ಮುಂದೆ ಏನಾಗುತ್ತೆಪ್ಪ ಅಂತಂದರೆ ಇಲ್ಲಿ ಹಿಯರ್ ರಿಮ್ ಮೀನ್ಸ್ ಎಡ್ಜ್. ಆ ಸೂರ್ಯೋದಯದ ಎಡ್ಜ್ ಇರ್ತದಲ್ರಿ, ದ ರೈಸಿಂಗ್ ಸೀನ್ ಆಫ್ ದಟ್ ಸನ್, ಅದನ್ನು ಎಳ್ಕೊಂಬರ್ಬೇಕು, ಸೂರ್ಯನನ್ನು ಎಳ್ಕೊಂಬರ್ಬೇಕು ಅನ್ನೋ ಉದ್ದೇಶವನ್ನು ಹೊಂದಿರ್ತಾವ ಅವು ಟು ಫೇರ್ ಆಫ್ ಸೇರಾ ಸ್ಕ್ರೀನ್. ದೆನ್ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾನ್ಸಾ, ಶಿ ಫ್ಲೂ ಕ್ರೈಯಿಂಗ್ ಆಸ್ ಹಿ ವಾಸ್ ಸ್ವಿಕ್ಡ್ ಆಫ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್ ಆ್ಯಂಡ್ ಎ ಪ್ರೌಡ್ ನೆಕ್ ವಾಸ್ ಹಂಬಲ್ಡ್ ಟು ಲೈಕ್ ಡರ್ಟಿ ಲೈನನ್ ಇನ್ ಎ ಕೋರ್ಸ್ ವಾಷಿಂಗ್ ಬ್ಯಾಗ್. ಶಿ ಫ್ಲೂ ಕ್ರೈಯಿಂಗ್. ಹೂ ಈಸ್ crying here? Who is crying here? The female birds. ಫೀಮೇಲ್ ಸೇರಾ ಸ್ಕ್ರೀನ್ ಇಸ್ ಕ್ರೈಯಿಂಗ್. ವೈ? ಯಾಕಂದ್ರೆ ಆ ಒಂದು ತನ್ನ ಗಂಡ ಇರ್ತಕ್ಕಂಥ ಒಂದು ಪಕ್ಷಿಯನ್ನು ಏನು ಮಾಡಿದ್ದಾನೆ ಈ ಹಂಟರ್? ಏನು ಮಾಡಿದ್ದಾನೆ? ಕೊಂದು ಹಾಕಿಬಿಟ್ಟಿದ್ದಾನೆ, ಕಿಲ್ ಮಾಡಿದ್ದಾನೆ. ಅದಕ್ಕೋಸ್ಕರ ಅದು ಹಾರಾಡ್ತಾ ಇದೆ. ಹೇಗೆ ಹಾರಾಡ್ತಾ ಇದೆ? ಅಳುತ್ತಾ, ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಅಳುತ್ತಾ ಹಾರಾಡ್ತಾ ಇದೆ. ಆ್ಯಸ್ ಹಿ ವಾಸ್ ಫಿಕ್ಡ್ ಆಫ್ ದ ಹ್ಯಾಂಡ್ಸ್ ಆ್ಯಂಡ್ ಜಾಸ್. ಅವ ಏನು ಮಾಡ್ತಾನೆಪ್ಪ ಅಂತಂದ್ರೆ ಸತ್ ಬಿದ್ದ ಮೇಲ್ ಬರ್ಡನ್ನು ಏನು ಮಾಡ್ತಾನೆ?
ಅವನ ಕೈಯಿಂದ ಹಿಡ್ಕೊಳ್ತಾನೆ. ನಾಟ್ ಓನ್ಲಿ ದ ಹ್ಯಾಂಡ್ಸ್ ಆ್ಯಂಡ್ ಆಲ್ಸೋ ಜಾಸ್. ಜಾಸ್ ಮೀನ್ಸ್ ಹಿಯರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ್ಯಾಟ್ ಜಾಸ್ ಮೀನ್ಸ್ ಆ ದವಡೆ ಅಂತ ಕರಿತೀವಲ್ಲ, ಅಲ್ಲಿ ಅದನ್ನ ಕುತ್ತಿಗೆಯನ್ನು ಹಿಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಎ ಪ್ರೌಡ್ ನೆಕ್ ವಾಸ್ ಹಂಬಲ್ಡ್. ಪ್ರೌಡ್ ನೆಕ್ ವಾಸ್ ಹಂಬಲ್ಡ್, ಲೋವರ್ ದ ಡಿಗ್ನಿಟಿ ಆಫ್ ದ ಬರ್ಡ್ಸ್. ಹಂಬಲ್ಡ್ ಮೀನ್ಸ್ ಲೋವರ್ ದ ಡಿಗ್ನಿಟಿ ಆಫ್ ದ ಬರ್ಡ್ಸ್. ಆ ಒಂದು ಪ್ರೌಡ್ ಆಗಿರ್ತಕ್ಕಂಥ ನೆಕ್ಕನ್ನು ಏನು ಮಾಡ್ತಾನೆ, ತೆಳಗೆ ಮಾಡಿ ಅದನ್ನ ಎಳ್ಕೊಂಡು ಹೋಗ್ತಿರ್ತಾನೆ. ಟು ಲೈ ಲೈಕ್ ಅ ಡರ್ಟಿ ಲೈಲನ್. ಯಾವ ಬಟ್ಟೆಯಲ್ಲಿ ಅದನ್ನ ಹಾಕ್ತಾ ಇದ್ದಾನಪ್ಪ ಅಂದ್ರೆ ಲೈನನ್ ಬಟ್ಟೆಯಲ್ಲಿ, ಡರ್ಟಿ ಆಗಿರ್ತಕ್ಕಂಥ ಬಟ್ಟೆಯಲ್ಲಿ ಆ ಬ್ಯಾಗ್ನಲ್ಲಿ ಆ ಒಂದು ಪಕ್ಷಿಯನ್ನು ಹಾಕ್ತಾ ಇದ್ದಾನೆ. ಇನ್ ಅ ಕೋರ್ಸ್ ವಾಷಿಂಗ್ ಬ್ಯಾಗ್. ದಟ್ ಹಿಯರ್ ಕೋರ್ಸ್ ಮೀನ್ಸ್ ರಫ್ ಡರ್ಟಿ ಬ್ಯಾಗ್. ವಾಷಿಂಗ್ ಬ್ಯಾಗಲ್ಲಿ ಆ ಒಂದು ಪಕ್ಷಿಯನ್ನು ಮೇಲ್ಬರ್ಡನ್ನು ಹಾಕ್ತಾನೆ. ದೆನ್ ಆಫ್ಟರ್ ದಿಸ್ ಅದನ್ನು ತೊಗೊಂಡು ಹೋಗ್ತಾನೆ. ಮುಂದೆ ಏನಾಗುತ್ತೆಪ್ಪ ಅಂತಂದ್ರೆ, ಶಿ ಸರ್ಕಲ್ಡ್ ದ ಸ್ಕೈ ಇನ್ ಮೂಮೆಂಟ್ಸ್ ಆಫ್ ಗ್ರೇಸ್ ಓವರ್ ಈಸ್ ಗ್ರೇಸ್ಫುಲ್ ಎಂಡ್ ದ ಕಿಲ್ಲರ್ಸ್ ವೆಂಟ್ ಅವೇ ಆ್ಯಂಡ್ ಶಿ ರಿಟರ್ನ್ ಟು ದ ಡೆತ್ ಸೀನ್. ಶಿ ಸರ್ಕಲ್ಡ್ ದ ಸ್ಕೈ ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೇನಪ್ಪ ಅಂತಂದ್ರೆ ಮೇಲ್ಬರ್ಡು ಸತ್ತು ಬಿದ್ದಿತ್ತು. ಇಲ್ಲೇನು ಮಾಡ್ತಾ ಇದೆ, ಮೇಲೇ ಸರ್ಕಲ್ ಆಗ್ತಾ ಇದೆ. ಯಾವ ರೀತಿ, ಇದರ ಮೇಲೇ ಸುತ್ತ ಹಾಕ್ತಾ ಇದೆ, ಯಾಕಂದ್ರೆ ತನ್ನ ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಆ್ಯಂಡ್ ಇನ್ ಮೂಮೆಂಟ್ಸ್ ಆಫ್ ಗ್ರೇಸ್, ದೆನ್ ಇನ್ ದ ಸಮ್ ಮೂಮೆಂಟ್ಸ್ ಏನಾಯಿತು, ನನ್ನ ಒಂದು ಮೇಲ್ಬರ್ಡ್ಗೆ, ನನ್ನ ಪಾರ್ಟ್ನರ್ಗೆ ಅಂತ ಅದು ಫೀಲ್ ಮಾಡ್ತಾ ಇದೆ. ಓವರ್ ಹಿಸ್ ಡಿಸ್ಗ್ರೇಸ್ಫುಲ್ ಎಂಡ್, ದೆನ್ ದೇರ್ ಇಸ್ ಅ ಶೇಮ್ಫುಲ್ ಎಂಡ್. ಭಾಳಷ್ಟು ಅವಮಾನ ಅನ್ನಿಸ್ತಾ ಇದೆ, ಯಾಕಂದರೆ ಐ ಲಾಸ್ಟ್ ದ್ಯಾಟ್ ಮೈ ಬಿಲೋವ್ಡ್ ಒನ್. ದ ಕಿಲ್ಲರ್ಸ್ ವೆಂಟ್ ಅವೇ ಆ್ಯಂಡ್ ಶಿ ರಿಟರ್ನ್ ಟು ದ ಡೆತ್ ಸೀನ್. ಕಿಲ್ಲರ್ಸು ಅವ್ರೇನು ಹಂಟ್ ಮಾಡಿದಾರಲ್ಲ ಅದನ್ನು ತೊಗೊಂಡು ಹೋದರು. ಮೇಲ್ಬರ್ಡನ್ನು ಬ್ಯಾಗಲ್ಲಿ ಹಾಕ್ಕೊಂಡು, ಡರ್ಟಿ ಲೈಲನ್ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಹೋದರು. ದೆನ್ ವಿಚ್ ಒನ್ ಈಸ್ ರಿಟರ್ನ್? ಶಿ ರಿಟರ್ನ್. ದ ಫೀಮೇಲ್ ಬರ್ಡ್ ಈಸ್ ರಿಟರ್ನ್. ಫೀಮೇಲ್ ಬರ್ಡ್ ಏನು ಮಾಡುತ್ತೆ, ಮರಳಿ ಬರುತ್ತೆ. ಎಲ್ಲಿ? ಟು ದ ಡೆತ್ ಸೀನ್. ಎಲ್ಲಿ ಆ ಒಂದು ಪಕ್ಷಿ ಮೇಲ್ಬರ್ಡ್ ಸತ್ತಿತ್ತಲ್ಲ ಆ ಒಂದು ಪ್ಲೇಸ್ಗೆ ಇಲ್ಲಿ ಬರುತ್ತೆ. ದಟ್ ಈಸ್ ದ ಫೀಮೇಲ್ ಬರ್ಡ್. With grief that inscribed its intensity in dots and fits like the Morse code of the bird's sorrow transmitted to the air. ಯಾವ ರೀತಿಪ್ಪ ಅಂತಂದ್ರೆ, with the grief that the female bird is expressing. The grief means here sadness. ಆ ಒಂದು ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. that inscribed its intensity. What he has the intensity towards that, the dots and fits. ಯಾವ ಒಂದು ಪ್ರೀತಿಯನ್ನು ಅದು ಏನಪ್ಪ ಅಂದ್ರೆ ಮೇಲ್ಬರ್ಡ್ ಮೇಲೆ ಇಟ್ಟಿದ್ದಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಲೈಕ್ ದ ಮಾರ್ಸ್ ಕೋಡ್ ಆಫ್ ದ ಬರ್ಡ್ ಸಾರೋ. ಲೈಕ್ ದ ಮಾರ್ಸ್ ಕೋಡ್ ಅಂದರೆ ಏನು ನೋಡ್ರಿ. ದೆನ್ ವಿ ಹ್ಯಾವ್ ಇನ್ ದ ಗ್ಲೋಸರಿ ವರ್ಡ್ಸ್, ಮಾರ್ಸ್ ಕೋಡ್ ಅಂದರೆ ಅ ಸಿಂಬಾಲಿಕ್ ಲ್ಯಾಂಗ್ವೇಜ್ ಇನ್ವೆಂಟೆಡ್ ಬೈ ದ ಸ್ಯಾಮ್ಯುಯಲ್ F.B. Morse that uses a combination of long and short sounds or flashes of light for the sending message. ತನ್ನ ನೋವನ್ನು ಏನು ಮಾಡ್ತಾ ಇದೆಪ್ಪ ಅಂದರೆ, ಅಲ್ಲಿ ತನ್ನ ಧ್ವನಿಯ ಚೀರೋದ್ರ ಮೂಲಕ, ಒದರೋದ್ರ ಮೂಲಕ ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ದೆನ್ ದಟ್ ಈಸ್ ಟೋಟಲಿ ದ ಏರ್ ಫಿಲ್ಡ್ ವಿತ್ ದ ಪೇನ್, ದ ಸಾರೋ ಆಫ್ ದ್ಯಾಟ್ ದ ಫೀಮೇಲ್ ಬರ್ಡ್. ತನ್ನ ದುಃಖವನ್ನು ಅಷ್ಟು ಚೀರಿ ಅಳ್ತಾ ಇದೆ, ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. With her beak she kissed her few feathers, picked the ones that wind had not taken away, and sat to hatch. With her beak means ಅಂಚು, ಕೊಂಚು ಅಂತ ಕರಿತೀವಲ್ಲ. ಅದ್ರ ಬಾಯಲ್ಲಿ ನಮ್ಮ ಕೈಯಲ್ಲಿ ಹಿಡ್ಕೊತೀವಲ್ಲ, ಅದ್ರ ಕೊಂಚಿನಿಂದ ಹಿಡ್ಕೊಳ್ತದ. ಏನನ್ನು ಹಿಡ್ಕೊಳ್ತದ? ಫ್ಯೂ ಫಿದರ್ಸ್. ಅಲ್ಲೇನು ಗಾಳಿಗೆ ಹಾರು ಹೋಗಿರಲ್ಲ ಆ ಫಿದರ್ಸನ್ನು ಇಲ್ಲಿ ಬಿದ್ದಿರ್ತಾವಲ್ಲ ಅದರ ಕೊಂಚಿನಿಂದ ಹಿಡ್ಕೊಳ್ಳುತ್ತೆ. ದೆನ್ ಪಿಕ್ ದಟ್ ಒನ್ಸ್ ದಟ್ ವಿಂಡ್ ಹ್ಯಾಡ್ ನಾಟ್ ಟೇಕನ್ ಅವೇ. ಆ ಒಂದು ಫೀದರನ್ನು ಏನು ಮಾಡುತ್ತೆ, ಈ ಫೀಮೇಲ್ ಬರ್ಡು ಎತ್ಕೊಳ್ಳುತ್ತೆ. ಎತ್ಕೊಂಡು ಏನು ಮಾಡುತ್ತೆ, ಯಾವುದು ಎತ್ಕೊಂಡಿಲ್ಲ, ವಿಂಡ್ ಮೀನ್ಸ್ ಗಾಳಿ ಯಾವುದು ಗಾಳಿಗೆ ಹಾರಿ ಹೋಗಿಲ್ಲಲ್ಲ ಆ ಫೀದರನ್ನು ಅದು ತನ್ನ ಬಾಯಲ್ಲಿ ಆ ಒಂದು ಕೊಂಚಿನಲ್ಲಿ ಬೀಕಲ್ಲಿ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಸ್ಯಾಟ್ ಟು ಹ್ಯಾಚ್. ಅದಕ್ಕೇನು ಮಾಡ್ತಾ ಇದೆ, ಅಲ್ಲಿ ಕುತ್ಕೊಂಡು ಟು ಸ್ಯಾಟ್ ಟು ಹ್ಯಾಚ್ ಮೀನ್ಸ್ ಟು ಗಿವ್ ಅ ಹೀಟ್. ಆ ಒಂದು ರಕ್ತ, ಈ ಫಿದರ್ ಏನಾಗಿರ್ತದೆ, ವಿಚ್ ಇಸ್ ಕವರ್ಡ್ ಬೈ ದ ಬ್ಲಡ್ನಿಂದ ಅದೆಲ್ಲ, ಯಾಕಂದರೆ ಅವ ಹಂಟ್ ಮಾಡಿರ್ತಾನೆ, ಶೂಟ್ ಮಾಡಿರ್ತಾನೆ. ಆ ಶೂಟ್ ಮಾಡಿರೋದ್ರಿಂದ ಬ್ಲಡ್ ಆಗಿರುತ್ತೆ ಆ ಒಂದು ಫೆದರ್ಸ್ ಎಲ್ಲ. ಅದಕ್ಕೇನು ಮಾಡ್ತಾ ಇದೆಪ್ಪ ಅಂದ್ರೆ ಕಾವನ್ನು ಕೊಡ್ತಾ ಇದೆ. ದ ಬ್ಲಡ್ ಸ್ಟೈನ್ಡ್ ಫೆದರ್ಸ್.
ಕಾವನ್ನು ಕೊಟ್ಟರೆ ನಾವು ಹೆಂಗಪ್ಪ ಅಂದ್ರೆ ನೀರೊಳಗೆ ಮುಗಿರ್ತಕ್ಕಂಥ ವ್ಯಕ್ತಿಯನ್ನು ತಂದು ಎದೆಯನ್ನು ಬಡಿತೀವಲ್ಲ ಆ ನೀರನ್ನು ಹೊರಗೆ ಹಾಕ್ಲಿಕ್ಕೆ ಆ ರೀತಿ ಪ್ರಯತ್ನ ಪಡ್ತಾ ಇದೆ. ಏನಾದರೂ ಇದಕ್ಕೆ ಈ ಒಂದು ರೆಕ್ಕೆಗಳಿಗೆ ಕಾವನ್ನು ಕೊಟ್ಟರೆ ಮತ್ತೆ ಮರಳಿ ಬರ್ಬೋದೇನೋ ಅನ್ನೋ ಫೀಲಲ್ಲಿದೆ. ಯಾವುದು ಫೀಮೇಲ್ ಬರ್ಡು ಇಂಟು ಎ ಟಾಡ್ಲಿಂಗ್ ಚಿಕ್. ಟಾಡ್ಲಿಂಗ್ ಚಿಕ್ ಮೀನ್ಸ್ ಟು ಗಿವ್ ಅ ಲೈಫ್ ಫಾರ್ ಸ್ಮಾಲ್ ಕಬ್ಸ್. ಯಾವ ರೀತಿ ಕಾವು ಕೊಟ್ಟು ಮರಿಗಳಿಗೆ ಜೀವವನ್ನು ಕೊಡ್ತಾರಲ್ಲ ಆ ರೀತಿ ಅದು ಕಾವು ಕೊಡ್ಲಾಕತ್ತದ, ನನ್ನ ಮೇಲ್ ಬರ್ಡ್ ವಾಪಸ್ ಮತ್ತೆ ಜೀವಂತ ಆಗ್ತದೆ ಅನ್ನೋ ತೈಕೆಯಿಂದ ಅದು ಫೀಲ್ ಮಾಡ್ಕೊಳ್ತಾ ಇದೆ. ದೆನ್ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಅ ವೇವ್ ಆಫ್ ದ ಸೀಸ್ ಶಿ ಹ್ಯಾಡ್ ನೆವರ್ ಸೀನ್ ಕೇಮ್ ಟು ಹರ್ ಫ್ರಮ್ ಫಾರ್ ಅವೇ. ಇಲ್ಲಿ ದಿಸ್ ಈಸ್ ದ ಸೀನ್ ಈಸ್ ಟೇಕನ್ ಬೈ ದ ಇನ್ ದ ಸೀ ಸೈಡ್, ದ ಎಡ್ಜ್ ಆಫ್ ದ ಸೀ, ಸಮುದ್ರ ದಂಡೆ ಅಂತ ಕರಿತೀವಿ. ಅಲ್ಲದ ಇಲ್ಲಿ ಕುತ್ಕೊಂಡು ಏನಪ್ಪ ಅಂದ್ರೆ ಅಳ್ತಾ ಇತ್ತಲ್ಲ, ಒಂದು ರೆಕ್ಕೆಗಳಿಗೆ ಕಾವನ್ನು ಕೊಡ್ತಾ ಇತ್ತಲ್ಲ, ಆ ಟೈಮಲ್ಲಿ ಏನು ಬಂತು, ಒಂದು ದ ವೇವ್, ಸಮುದ್ರದ ಅಲೆಗಳು ಬಂದ್ಬಿಟ್ಟು. ಅಲೆಗಳು ಏನಾದಪ್ಪ ಅಂತಂದ್ರೆ ಈ ಅಲೆಗಳನ್ನು ಬಹಳಷ್ಟು ದೂರದಿಂದ ಬಂದು ಆ ಅಲೆಗಳನ್ನು ಆ ಫೀಮೇಲ್ ಬರ್ಡು ನೋಡಿರೋದಿಲ್ಲ, ಅದಕ್ಕೆ ಕಾಣಿರೋದಿಲ್ಲ. ದೆನ್ ಮುಂದೆ ಏನಾಗುತ್ತಪ್ಪ ಅಂದ್ರೆ ಆ ಅಲೆಗಳು ದೋಸ್ ವೇವ್ಸ್ ಆ್ಯಂಡ್ ಕ್ಯಾರಿಡ್ ಹರ್ ಟು ಹಿಮ್, ಎಲ್ಲಿ ಕರ್ಕೊಂಡು ಹೋದಪ್ಪ ಅಂದ್ರೆ ಆ ಫೀಮೇಲ್ ಬರ್ಡನ್ನು ಮೇಲ್ ಬರ್ಡ್ ಕಡೆ ಕರ್ಕೊಂಡು ಹೋದು, ಟು ದ ಮೇಲ್ ಬರ್ಡ್. ಯಾಕಂದ್ರೆ ನಿನ್ನ ಗಂಡನನ್ನು ನಿನ್ನ ಪಾರ್ಟ್ನರನ್ನು ಬಿಟ್ಟು ನೀನು ಇರಬೇಡ ಅಂತೇಳಪ್ಪ ಅಂದ್ರೆ ಆ ಒಂದು ವೇವ್ಸು ಆ ಒಂದು ಬರ್ಡನ್ನು ಫೀಮೇಲ್ ಬರ್ಡನ್ನು ಕರ್ಕೊಂಡು ಹೋದು. ಶಿ ವೆಂಟ್ ಅವೇ ಬಿಯಾಂಡ್ ಹ್ಯೂಮ್ಸ್ ವರ್ಡ್ಸ್, ಬಿಯಾಂಡ್ ದ ಲೆಜೆಂಡ್ಸ್ ಆ್ಯಂಡ್ ದ fables of human love. She went away beyond the Hume's words. Hume's words means to expressing. Here we have that Hume's words means they certainly fear of life and probably exhibit great grief for their male keeping for their wigs. ತನ್ನ ಒಂದು ಸಹಪಾಠಿಯನ್ನು ಇಟ್ಕೊಳ್ಳಿಕ್ಕೆ ಬಹಳಷ್ಟು ಪ್ರೀತಿಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ ಇವು. At times about the locality where their partner was killed and calling constantly, I have actually known that widowed bird are fine away and died. These are humors taken from the games birds of India, Burma and Cyclone. ಆ ರೀತಿ ಏನಪ್ಪ ಅಂತಂದ್ರೆ ಹ್ಯೂಮ್ಸ್ ವರ್ಡ್ಸ್ ಯಾವ ರೀತಿ ಪಾರ್ಟ್ನರನ್ನು ಕಳ್ಕೊಂಡು ಈ ಮನುಷ್ಯರು ನೋವನ್ನು ಅವರಷ್ಟೇ ಅನುಭವಿಸಿರೋದಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಪಕ್ಷಿಗಳಲ್ಲಿ ಕೂಡ ದಟ್ ಇಸ್ ದ ಬಿಯಾಂಡ್ ದ ಲೆಜೆಂಡ್ಸ್ ಆ್ಯಂಡ್ ಫೇಬಲ್ಸ್ ಆಫ್ ಹ್ಯೂಮನ್ ಲವ್. ಈ ಮನುಷ್ಯರ ಪ್ರೀತಿಗಿಂತ ಅತಿ ಹೆಚ್ಚು ಪ್ರೀತಿ ಯಾವ ಮಾಡ್ತಿರ್ತಾವೆ ಅನ್ನೋದನ್ನು ಈ ಪಕ್ಷಿಗಳು. ದ್ಯಾಟ್ಸ್ ವೈ ದ ಪೋಯೆಟ್ ಹ್ಯಾಸ್ ಟೇಕನ್ ಅಬೌಟ್ ದ ಫೇರ್ ಆಫ್ ಸೇರಸ್ ಕ್ರೇನ್ ಬರ್ಡ್ಸ್. ಓಕೆ, ನಮಗಿಂತ ಬಹಳಷ್ಟು ಒಂದು ಪ್ರೀತಿಗಳನ್ನು, ಯಾಕಂದ್ರೆ ಈ ಮನುಷ್ಯರು ಸಮ್ಟೈಮ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ತನ್ನ ಗಂಡನನ್ನು ಕಳ್ಕೊಂಡ್ರಪ್ಪ ಅಂದ್ರೆ ಅವರು ಕೂಡ ಸಾಯ್ತಾರೆ. ಬಿಕಾಸ್ ದೇ ಹ್ಯಾವ್ ದ ಲವ್, ದೇ ಡೋಂಟ್ ಹ್ಯಾವ್ ದ್ಯಾಟ್ ಏಬಲ್ ಟು ಲಿವ್ ವಿದೌಟ್ ದೆಮ್. ಆ ರೀತಿ ತನ್ನ ಗಂಡು ಪಕ್ಷಿಗೋಸ್ಕರ ಏನು ಮಾಡ್ತಪ್ಪ ಅಂದರೆ ಇಲ್ಲಿ ಹೆಣ್ಣು ಪಕ್ಷಿ ತನ್ನ ಸೇರಲಿಕ್ಕೆ ತಾನೂ ಕೂಡ ಪ್ರಾಣವನ್ನು ಬಿಡ್ತು. ದೆನ್ ವಿ ವಿಲ್ ಫೌಂಡ್ ಹಿಯರ್ ದ ಫೈನಲಿ ದ ಫೀಮೇಲ್ ಬರ್ಡ್ ಆಲ್ಸೋ ಡೈಡ್ ಹಿಯರ್, ದಟ್ ವೇವ್ ಕ್ಯಾರಿಡ್ ಹರ್ ಟುವರ್ಡ್ಸ್ ಹರ್ ಪಾರ್ಟ್ನರ್. ಈ ಪ್ರೀತಿಗೆ ಒಂದು ಸಾವೇ ಸಾಕ್ಷಿ ಅಂತ ಹೇಳ್ಕಿರಿಂದ ಅವು ಕೂಡ ಇಟ್ಸ್ ಲೈಕ್ ಅ ಲೆಸನ್, ದಂತಕತೆ. ಯಾವ ರೀತಿ ನಾವು ಮನುಷ್ಯರ ಪ್ರೀತಿಯಲ್ಲಿ ನೋಡ್ತೀವಲ್ಲ ಆ ರೀತಿ ಏನಪ್ಪ ಅಂತಂದ್ರೆ ನಾವಿಲ್ಲಿ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ನೋಡ್ಬೋದು ಅಂತ ಅವರ್ ಪೋಯೆಟ್ ಮನಮೋಹನ್ ಸಿಂಗ್ is mentioned here. The word fable means a traditional short story that teaches a moral lesson, especially one with animals as characters. Example Panchatantra tales and Aesop's fables. Okay, I hope dear students it will useful for you. I hope you understood. Then if you have that any doubts, confusions, clarification, queries, you can comment in the comment section. I hope you understood very well. Then let's one more video class. I will come with that one more, the most important video for you. Okay, bye, see you in the next video class. Thank you.